ವೆಲ್ಕಮ್ ಟು RJVN ಚಾನಲ್. ಈಗ ನಾನು ಇನ್ನೊಂದು ವ್ಲಾಗ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಾನು ಈಗ ಬಂದಿರೋದು MTR ಮಾವಳ್ಳಿ ಟಿಫನ್ ರೂಮ್ ಅಂತ ನೀವು ಕೇಳಿರ್ಬೋದು. ತುಂಬ ಫೇಮಸ್, ಅದು ಲಾಲ್ಬಾಗ್ ಹತ್ರ ಇದೆ. ಅದು 1924ರಲ್ಲಿ ಶುರು ಆಯಿತು. ಸೊ ಇಲ್ಲಿ ತಿಂಡಿಗಳನ್ನ ತಿನ್ನೋಣ ಅಂತ ಬಂದ್ವಿ. ನಾವು ಬನ್ನಿ ಏನೇನು ತಿಂಡಿನ ತಿಂದ್ವಿ, ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ನೀವು ಬಂದು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ತಿಂಡಿಯನ್ನು ಸವಿದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಇಲ್ಲಿ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿರುತ್ತೆ, ತುಂಬ ಹೈಜೀನಿಕ್ ಆಗಿರುತ್ತೆ. ಬೆಳಿಗ್ಗೆ ನಾವು ಬಂದಾಗ ತುಂಬ ಜನ ಆಲ್ರೆಡಿ ಇಲ್ಲಿ ತುಂಬ ರಶ್ ಇತ್ತು. ಸೊ ನಮಗೆ ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗಲಿಲ್ಲ. ಅದಕ್ಕೆ ನಾವು ಮಾಡಿ ಮೇಲೆ ಹೋಗೋಣ ಅಂತ ಮಾಡಿ ಮೇಲೆ ಹೋದ್ವಿ. ಮಾಡಿ ಮೇಲೆ ಹೋಗಿ ಅಲ್ಲಿ ತಿಂಡಿ, ಇಲ್ಲಿ ಫೇಮಸ್ ಫಾರ್ ರವೆ ಇಡ್ಲಿ, ಇದೆಲ್ಲ ಇದು ಕಾಫಿಗೆಲ್ಲ ತುಂಬ MTR ತುಂಬ ಫೇಮಸ್ ಆಗಿದೆ. ಈಗ ನಾವು ಬ್ರೇಕ್ಫಾಸ್ಟ್ನ ಸವಿಯೋದಕ್ಕೆ ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಫ್ಲೋರಲ್ಲಿ ಇಲ್ಲೆಲ್ಲ ಜಾಗ ಇತ್ತು. ಸೊ ಕೆಳಗಡೆ ತುಂಬ ರಶ್ ಆಗಿರೋದ್ರಿಂದ ಕೆಳಗಡೆ ನಮಗೆ ಜಾಗ ಸಿಗಲಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಒಳಗಡೆ ಫಸ್ಟ್ ಫ್ಲೋರಲ್ಲಿ ಮೇಲ್ಗಡೆ ಬಂದು, ಇದು ನೋಡಿ ಇವತ್ತಿನ ಇಲ್ಲಿ ಮೆನು ಹಾಕಿದ್ದಾರೆ ಬೋರ್ಡಲ್ಲಿ. ಸೊ ಏನೇನು ಬೇಕು ಅದನ್ನೆಲ್ಲ ನಾವು ನೋಡಿಕೊಂಡು ಆಮೇಲೆ ನಾವು ಆರ್ಡ್ರ್ ಮಾಡ್ಬೋದು. ಇಲ್ಲೆಲ್ಲ MTR ಇದಕ್ಕೆ ಅವಾರ್ಡೆಲ್ಲ ಬಂದಿರೋದು ತೋರಿಸಿದ್ದಾರೆ. ಈಗ ಬನ್ನಿ ನಾವು ಕುಳಿತುಕೊಂಡು ಬ್ರೇಕ್ಫಾಸ್ಟ್ ನಾವೇನೇನು ತಿಂದ್ವಿ ಅದರದ ರುಚಿ ಹೇಗಿತ್ತು ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ನಾವು ಇಲ್ಲಿ ಬಂದು ಒಂದು ಜಾಗವನ್ನು ತೊಗೊಂಡು ಕೂತ್ಕೊಂಡ್ವಿ. ಸೊ ನಾವೇನು ಮಾಡಿದ್ವಿ, ಇಲ್ಲಿ ವೀಕೆಂಡ್ಸಲ್ಲಿ ಮಾತ್ರ ಭಾಳ ರಶ್ ಇರುತ್ತೆ. ಆದರೆ ನಾವು ಬಂದಿದ್ದು ಮಿಡ್ ವೀಕಲ್ಲಿ ಬಂದ್ವಿ. ಅಷ್ಟೊಂದು ರಶ್ ಇರಲಿಲ್ಲ. ಇದು ಬಂದು ಮೆನು ಆಗಿದೆ. ಇದು ಹ್ಯಾಂಡ್ ಮೆನು, ಅಂದರೆ ನಿಮಗೆ ಟೇಬಲ್ ಮೇಲೆ ನೀವು ತಿಂಡಿ ತಿನ್ನೋಕ್ಕೆ ಹೋದಾಗ ನಿಮಗೆ ಕೊಡ್ತಾರೆ. ನಾವು ರವೆ ಇಡ್ಲಿಗೆ ಒಂದು ಆರ್ಡ್ರ್ ಮಾಡಿದ್ವಿ. ಸೊ ರವೆ ಇಡ್ಲಿ ಭಾಳ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಿಮಗೆ ತುಪ್ಪ ಕೊಡ್ತಾರೆ. ಆ್ಯಸ್ ಯು ನೋ, ರವೆ ಇಡ್ಲಿ ಬಂದು ಡಯಟ್ ಫುಡ್ಡು. ಮತ್ತು ನಾವು ಉಪ್ಪಿಟ್ಟು ಟೊಮೆಟೊ ಖಾರ ಬಾತ್ ಆರ್ಡ್ರ್ ಮಾಡಿದ್ವಿ. ಅದು ಭಾಳ ಚೆನ್ನಾಗಿತ್ತು. ಅದ್ರ ಜೊತೆಗೆ ಚಟ್ನಿ ಕೊಡ್ತಾರೆ. ಸೊ ಅದೂ ಚೆನ್ನಾಗಿತ್ತು, ಅಷ್ಟೊಂದು ಸ್ಪೈಸಿ ಇರಲಿಲ್ಲ. ಮತ್ತು ಜಾಮೂನು ಭಾಳನೇ ಚೆನ್ನಾಗಿತ್ತು. ಎಲ್ಲೂ ನಮಗೆ ಇಷ್ಟೊಂದು ಚೆನ್ನಾಗಿರೋದು, ಡೆಲಿಷಿಯಸ್ ಆಗಿರೋ ಜಾಮೂನು ಸಿಗಲ್ಲ. ಸೊ ಅದು ಆರ್ಡ್ರ್ ಮಾಡಿದ್ವಿ. ಅದು ಅಷ್ಟೇ ಭಾಳ ಚೆನ್ನಾಗಿತ್ತು. ಸ್ವೀಟು ಅಷ್ಟೇ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಒಂದು ನಾರ್ಮಲ್ಲಾಗಿ ಚೆನ್ನಾಗಿತ್ತು ಸ್ವೀಟು. ಮತ್ತು ಮಸಾಲೆ ದೋಸೆಗೆ ನಾವು ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಭಾಳ ಚೆನ್ನಾಗಿತ್ತು. ನಿಮಗೆ ಏನೇ ಡಿಶ್ ಕೊಟ್ಟರು ಅವರು ಅದ್ರ ಜೊತೆಗೆ ತುಪ್ಪ ಕೊಡ್ತಾರೆ. ಅದೊಂದು ಸ್ಪೆಷಾಲಿಟಿ ಇಲ್ಲಿನ MTR ಹೋಟೆಲ್ನ ಒಂದು ವೈಶಿಷ್ಟ್ಯ. ದೋಸೆನೂ ಅಷ್ಟೇ ಭಾಳ ಗರಿಗರಿಯಾಗಿತ್ತು. ಅದ್ರ ಜೊತೆಗೆ ತುಪ್ಪ ಕೊಡ್ತಾರೆ ನೋಡಿ. ಈಗ ಅದ್ರ ಜೊತೆ ಅಲ್ಲಿ ಆಲೂಗೆಡ್ಡೆ ಸ್ಟಫಿಂಗ್ ಇರುತ್ತೆ, ಅದು ಅಷ್ಟೇ ಚೆನ್ನಾಗಿತ್ತು. ಎಲ್ಲ ಒಂದು ಗರಿಗರಿಯಾಗಿ ಬಿಸಿಯಾಗಿ ಚೆನ್ನಾಗಿತ್ತು. MTR ಫೇಮಸ್ ಫಾರ್ ಮಸಾಲೆ ದೋಸೆ, ನಿಮಗೆ ಗೊತ್ತಿರೋ ಥರ. ತುಪ್ಪದ ಅಂಶ ಚೆನ್ನಾಗಿರುತ್ತೆ. ಅವರು ಎವ್ರಿ ಡಿಶಸ್ಗೂ ಕೂಡ ಅವರು ತುಪ್ಪ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಕಾಫಿ ಕೊಟ್ಟಿದ್ದಾರೆ. ಅದು ಒಂದು ಬೆಳ್ಳಿ ಲೋಟ, ಇವ್ರದ್ದು ಸ್ಪೆಷಾಲಿಟಿ. ಬೆಳ್ಳಿ ಲೋಟದಲ್ಲಿ ಕೊಡ್ತಾರೆ ಕಾಫಿನ. ಅದು ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು ಕಾಫಿ ಕೂಡ. ಕಾಫಿ ಬಂದು ಚಿಕೋರಿ ಫ್ರೀ. ಇದು ನಾವು 3 ಜನ ಹೋಗಿದ್ವಿ. ಇದ್ರ ಇದು ಅಮೌಂಟು 758 ಆಗಿದೆ. ಸೊ ರೀಸನಬಲ್ ಆಗಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ.